ಹಿತವನ್ನು ತಿನ್ನು, ಮಿತವಾಗಿ ತಿನ್ನು ಮತ್ತು ಸಕಾಲದಲ್ಲಿ ತಿನ್ನು. ಸೂತ್ರ ಅದು. ಇಷ್ಟು ನೆನಪಿದ್ರೆ ಸಾಕು ಅಂತ ನಮ್ಮನ್ನದು ದಿನ ದಿನ ಮುನ್ನಡೆಸ್ತದೆ ಅಂತ. ಇನ್ನೊಂದು ಸ್ವಲ್ಪ ಸರಳೀಕರಿಸೋದಾದ್ರೆ, ಹಿತಭುಕ್ ಅಂದ್ರೆ ಏನು? ಯಾವ ಪ್ರಶ್ನೆಗೆ ಉತ್ತರ ಅದು ಅಂದ್ರೆ ಏನನ್ನು ತಿನ್ನಬೇಕು. 3 ಪ್ರಶ್ನೆ ಕೇಳೋದಾದ್ರೆ, ಏನನ್ನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು. ಈ ಏನನ್ನು, ಎಷ್ಟು ಮತ್ತು ಯಾವಾಗ. ಏನನ್ನು ಏನೋದಕ್ಕೆ ಉತ್ತರ ಹಿತಭಕ್ಕು ಅಂತ, ಹಿತವಾದದ್ದನ್ನು ಸೇವಿಸು. ಎಷ್ಟು ಅಂದ್ರೆ ಮಿತಿಯಲ್ಲಿ, ಅಮಿತವಾಗಿ ಅಲ್ಲ. ಯಥೇಷ್ಟಂ ಬ್ರಹ್ಮಚಾರಿಣ ಅಂತ ಒಂದು ಶಬ್ದ ಇದೆ. ಹಾಗಾಗಿ ಎಷ್ಟಾದ್ರೂ ತಿಂದ್ಬಿಡೋದು ಅಂತ ಅರ್ಥ ಅಲ್ಲ ಅದಕ್ಕೆ ಅಂತ. ಮಿತಿ ಇದ್ದೇ ಇದೆ. ಮಿತಿ ಇಲ್ಲದೆ ತಿಂದ್ರೆ ಅಪಾಯಕ್ಕೆ ದಾರಿ ಅದು ಅಂತ. ಹಾಗಾಗಿ ಏನನ್ನು ಎಂಬುದಕ್ಕೆ ಉತ್ತರ ಹಿತಭುಕ್ಕು ಎನ್ನುವಂಥದ್ದು, ಎಷ್ಟು ಎಂಬುದಕ್ಕೆ ಉತ್ತರ ಮಿತಭುಕ್ಕು ಎನ್ನುವಂಥದ್ದು, ಮತ್ತು ಯಾವಾಗ ಎಂಬುದಕ್ಕೆ ಉತ್ತರ ಋತುಭುಕ್ಕು ಎನ್ನುವಂಥದ್ದು. ಅಂದ್ರೆ ಈ 3 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡೇ ಊಟ ಮಾಡಬೇಕು. ನಾನು ಉಣ್ತಾ ಇರುವ ಆಹಾರ ಅದು ಸರಿಯಾದದ್ದ, ಸರಿಯಾದ ಪ್ರಮಾಣದಲ್ಲಿದೆಯಾ, ಮತ್ತು ಇದು ಕಾಲವ ಅಂತ, ಊಟಕ್ಕೆ ಇದು ಹೊತ್ತ ಅಂತ. ಈ 3 ಕೂಡ ಚಿಂತಿಸಿಯೇ ಊಟ ಮಾಡಬೇಕು, ಹೊರತು ಊಟ ಮಾಡಬಾರ್ದು.